ನನ್ನ ಮದುವೆ ನನ್ನ ಅಮ್ಮನ ತಮ್ಮನ ಮಗನ ಜೊತೆ ಫಿಕ್ಸ್ ಆಗಿತ್ತು. ಅವರಿಗೆ ಇಬ್ಬರು ಗಂಡು ಮಕ್ಕಳು. ಒಬ್ಬಳು ಹುಡುಗಿ ಇದ್ಲು. ಅವಳಿಗೆ ಮದುವೆ ಇತ್ತು. ಅದಕ್ಕೆ ನಾವೆಲ್ಲ ಹೋಗಿದ್ವಿ ಅಲ್ಲಿಗೆ. ನಾವು ಯಾವಾಗಲೂ ಟ್ರೈನಲ್ಲಿ ಹೋಗ್ತಾ ಇದ್ವಿ ಅಲ್ಲಿಗೆ. ಅಲ್ಲಿ ತಲುಪಿದೆವು. ನಮ್ಮನ್ನು ಪಿಕ್ ಮಾಡಲು ಆಲ್ರೆಡಿ ಕಸಿನ್ ಇದ್ದ. ಮತ್ತು ನಮ್ಮ ಬ್ಯಾಗೆಲ್ಲ ತಗೊಂಡು ಒಂದು ಆಟೋ ಕರೆದ. ಅವ್ರ ಮನೆಗೆ ಕರ್ಕೊಂಡು ಹೋದ. ನಾಳೆ ಮದರಂಗಿ ಇತ್ತು. ನಾವು ತಲುಪಿದಾಗ ಸಂಜೆ 6 ಗಂಟೆ ಆಗಿತ್ತು. ನಾವು ಹೋಗಿ ಸ್ವಲ್ಪ ಫ್ರೆಶ್ ಆಗಿ ಟೀ ಕುಡಿತಾ ಇದ್ವಿ. ಆಗ ನನ್ನ ಮದುವೆ ಆಗೋ ಹುಡುಗ ದಿಗಂತ್ ಬಂದ ಆಫೀಸ್ನಿಂದ. ನಾನು ಒಂದು ಸಲನೂ ನೋಡಿಲ್ಲ. ಹೋಗಿ ನನ್ನ ಅಪ್ಪ ಅಮ್ಮನ ಹತ್ರ ಮಾತಾಡ್ಕೊಂಡು ಕೂತಿದ್ದ. ಸ್ವಲ್ಪ ಹೊತ್ತು ಆದಮೇಲೆ ಹೊಟ್ಟೋದ. ಇದು ಗೊತ್ತಿತ್ತು ಅವನಿಗೂ ನನಗೂ ನಮ್ಮಿಬ್ಬರು ಮದುವೆ ಫಿಕ್ಸ್ ಆಗಿದೆ ಅಂತ. ಆದರೆ ನನ್ನ ಮನಸ್ಸಲ್ಲಿ ಕುತೂಹಲ ಇತ್ತು. ಆದರೆ ಅವನು ಆ ಥರ ಏನೂ ಇರಲಿಲ್ಲ. ಊಟ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾಡಿದ್ವಿ. ಅವನು ನನಗೆ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಿ ಸುಸ್ತಾಗಿದೆ, ನಾನು ಹೋಗಿ ಮಲ್ಕೋತೀನಿ ಅಂತ ಅವನು ಹೋಗಿ ಮಲ್ಕೊಂಡ. ನಾನು ದೀಪ್ತಿ ಹೆಚ್ಚು ಹೊತ್ತು ಮಾತಾಡಿ ಎಲ್ಲ ಎತ್ತಿ ಮಡಗಿ ಮಲ್ಕೊಳ್ಳೋದ ಅಂತ ಅವಳ ರೂಮ್ಗೆ ಹೋಗ್ತಾ ಇದ್ವಿ. ಆಗ ಧ್ರುವ ಬಂದ. ಹಲೋ, ಎಲ್ಲಿಗೆ? ಆಗ ಮಲ್ಕೊಳ್ಳಿಕ್ಕೆ. ಏನು ಮಲಗೋದ? ಅದು ಆಗಲ್ಲ, ಇನ್ನೂ ಹಾಡಿದೆ, ಡ್ಯಾನ್ಸ್ ಇದೆ, ಸಂಗೀತ ಇದೆ, ಅದಾದಮೇಲೆ ಮಲ್ಕೊಳ್ಳೋದು ಅಂತ. ಆಗ ಯಪ್ಪ, ನನಗೆ ಟ್ರಾವೆಲ್ ಮಾಡಿ ತುಂಬ ಸುಸ್ತಾಗಿದೆ, ಹೋಗಿ ಮಲ್ಕೋತೀನಿ, ಏನಿದ್ರು ನಾಳೆ ಮದರಂಗಿ, ನಾಳೆ ನೋಡೋಣ ಅಂತ. ಆಗ ಅದೆಲ್ಲ ಆಗಲ್ಲ, ನಾನು ಒಬ್ಬಳೆ ತಂಗಿ, ಇನ್ನು ಮಸ್ತಿ ಮಾಡಬೇಕು, ಅದೆಲ್ಲ ಆಗಲ್ಲ, ನಾನು ಡೋಲ್ ಹೊಡಿತೀನಿ, ನೀವು ಹಾಡು ಹಾಡ್ಕೊಂಡು ಡ್ಯಾನ್ಸ್ ಮಾಡಿ ಅಂತ. ಆಗ ನನಗೆ ಹಾಡು ಹಾಡೋಕ್ಕೆ ಬರಲ್ಲ. ಹಾಗಾದರೆ ಡೋಲ್ ಹೊಡೀರಿ ಅತ್ತಿಗೆ ಆಗೋರೆ. ಆಗ ಹಾಂ, ಆದರೆ ಡೋಲ್ ಎಲ್ಲಿದೆ ಹೇಳಿ? ಡೋಲ್ ಇದೆ ಅಲ್ಲ ಕಿಚನ್ನಲ್ಲಿ ಅಂತ ಹೋಗಿ ಕಿಚನ್ನಿಂದ ಒಂದು ತಟ್ಟೆ ಮತ್ತು ಕೋಲ್ ತಂದ. ಮತ್ತು ಹೋಗಿ ನಮ್ಮನ್ನು ಎಳ್ಕೊಂಡು ಹೋಗಿ ಕೂರಿಸಿ ಅತ್ತಿಗೆ ಆಗೋರೆ ಡೋಲ್ ಹೊಡಿರಿ ಅಂದ. ಆಗ ನಾನು ಮೆಲ್ಲಗೆ ಹೊಡಿತಿದ್ದೆ. ಆಗ ಅತ್ತಿಗೆ, ನೀವು ಊಟ ಮಾಡಲ್ವಾ, ಸ್ವಲ್ಪ ಜೋರಾಗಿ ಹೊಡಿರಿ ಅಂದ. ಆಗ ಹಾಗೆ ಜೋರಾಗಿ ಹೊಡಿತಿದ್ದೆ. ಮತ್ತು ಎಲ್ಲರೂ ಹೊರಗಡೆ ಬಂದರು. ಹಾಡು ಹಾಡ್ತಾ ಡ್ಯಾನ್ಸ್ ಮಾಡ್ತಾ ಇದ್ರು. ಸ್ವಲ್ಪ ಹೊತ್ತಿನ ಬಳಿಕ ದಿಗಂತ್ ಬಂದ ಕೋಪದಿಂದ. ಹೇಳ್ದ, ಏನು ಈ ಮನೇಲಿ ಸುಸ್ತಾಗಿ ಬಂದು ಸ್ವಲ್ಪ ರಾತ್ರಿ ಹೊತ್ತು ರೆಸ್ಟ್ ಮಾಡೋಕ್ಕೂ ಬಿಡಲ್ಲ, ಈ ಮನೇಲಿ ಅಷ್ಟು ಕಾಮನ್ ಸೆನ್ಸ್ ಇಲ್ಲ, ಇಲ್ಲಿ ಯಾರಿಗೂ ಬೇರೆಯವರಿಗೂ ಮಲಗಿದ್ದಾಗ ಡಿಸ್ಟರ್ಬ್ ಮಾಡಬಾರ್ದು ಅಂತ. ಆಗ ಮಾವ ಹೇಳಿದರು, ಬಿಡೋ ತಂಗಿ ಮದುವೆ ಅಲ್ವಾ, ಹಾಗೆ ತಾನೇ. ಆಗ ಅದೆಲ್ಲ ಗೊತ್ತಿಲ್ಲ, ನಾನು ಮಲ್ಕೋಬೇಕು ಅಂತ ಹೋಗಿ ಜೋರಾಗಿ ಬಾಗಿಲು ಹಾಕಿ ಮಲ್ಕೊಂಡ. ನಮಗೆ ಬೇಜಾರಾಯಿತು. ಮತ್ತು ಧ್ರುವ ಹೇಳ್ದೆ, ಏನು ಇವಂದು ಅಂತ. ನಾವೆಲ್ಲರೂ ಹೋಗಿ ಮಲ್ಕೊಂಡ್ವಿ. ಮಾರನೇ ದಿನ ಮದರಂಗಿ ಆಯಿತು. ಬೇಗ ಬೇಗ ಮುಗಿಸಿದ್ವಿ. ದಿಗಂತ್ನ ಹೆದರಿ ಹೋಗಿ ಮಲ್ಕೊಂಡ್ವಿ. ಅವನೊಬ್ಬ ವಿಚಿತ್ರ ಮನುಷ್ಯ ಆಗಿದ್ದ. ಅವನ ತಂಗಿ ಮದರಂಗಿ ದಿನ ಆಗಿದ್ದು ಅವ್ನ ಮನೇಲೇ ಇರೋದೆ, ಆಫೀಸ್ಗೆ ಹೋಗಿದ್ದ. ಹೋಗಲಿ, ಇಂಪಾರ್ಟೆಂಟ್ ಕೆಲಸ ಇರಬೇಕು. ಆದರೆ ಸಂಜೆ ಬಂದಾಗ ಸ್ವಲ್ಪ ಎಲ್ಲರ ಜೊತೆ ಮಿಂಗಲ್ ಆಗಬೋದಾಗಿತ್ತಲ್ಲ. ಆದರೆ ಅವನು ಬಂದ, ಊಟ ಮಾಡ್ದ, ಹೋಗಿ ಮಲ್ಕೊಂಡ. ನನಗೆ ಒಂಥರ ಫೀಲ್ ಆಗ್ತಾ ಇತ್ತು. ನನಗೆ ಈ ಹದಿಹರೆಯದ ವಯಸ್ಸು ಬೇರೆ, ನನಗೆ ಆತಂತ ಫೀಲಿಂಗ್ ಇರುತ್ತೆ. ನನ್ನ ಗಂಡ ಆಗೋನು ನನ್ನ ಜೊತೆ ಮಾತಾಡಲಿ ಅಥವಾ ನನ್ನ ಸ್ವಲ್ಪ ನೋಡಿ ನಗಾಡ್ಬೋದಾಗಿತ್ತು. ನಾನು ಅಲ್ಲಿಂದ ಏನೆಲ್ಲ ಮನಸ್ಸಿನಲ್ಲಿ ಅಂದ್ಕೊಂಡು ಬಂದಿದ್ದೆ. ಆದರೆ ನನಗೆ ಅನಿಸ್ತಾ ಇತ್ತು, ಇದು ನನ್ನ ಮನಸ್ಸಲ್ಲಿ ಮಾತ್ರ ಇರೋದು ಕಾಣುತ್ತೆ ಅಂತ. ನನಗೆ ಇಬ್ಬರು ಅಕ್ಕಂದಿರು. ಮೂರನೇವಳು ನಾನು. ಇನ್ನು ಹೆಣ್ಮಕ್ಳು ಆಗುತ್ತೆ ಅಂತ ಅಮ್ಮ ಆಪ್ರೇಷನ್ ಮಾಡಿಸ್ಬಿಟ್ಟಿದ್ರು. ಅವರಿಬ್ಬರು ಸ್ವಲ್ಪ ದೂರ ಮದುವೆ ಆಗಿದ್ದರು. ಅವರು ಅವ್ರ ಲೈಫಲ್ಲಿ ತುಂಬ ಬ್ಯುಸಿಯಾಗಿದ್ದರು. ಹಾಗೆ ಇಲ್ಲಿಗೂ ಬರೋಕ್ಕಾಗಲಿಲ್ಲ. ದಿಗಂತ್ಗೆ ಸ್ವಲ್ಪ ಬೆಳಿಗ್ಗೆ ಕೆಲಸ ಇದೆ ಅಂತ, ಅಪ್ಪ ಸ್ವಲ್ಪ ಕೆಲಸ ಇದೆ ಅಂತ ಬೇಗ ಬರ್ತೀನಿ ಅಂತ ಹೋದ. ಸ್ವಲ್ಪ ಹೊತ್ತು ಆದಮೇಲೆ ಬಂದ. ತುಂಬ ಖುಷಿಯಾಗಿದ್ದ. ಮತ್ತು ಎಲ್ಲರನ್ನು ಆ ಬ್ಯುಸಿ ಇದ್ದಾಗಲೇ ಕರೆದು, ಅಪ್ಪ ನನಗೆ ಹೊರದೇಶದಲ್ಲಿ ಕೆಲಸ ಸಿಕ್ಕಿದೆ, ಅದು ನಾನು ಅವ್ರ ಅಗ್ರಿಮೆಂಟ್ಗೆ ಸೈನ್ ಹಾಕಿದ್ದೀನಿ, 5 ವರ್ಷ ತನಕ ಅಲ್ಲೇ ಇರಬೇಕು, ಇಲ್ಲಿ ಬರೋದಕ್ಕಾಗಲ್ಲ, ಆದರೆ ಒಳ್ಳೆ ಸಂಬಳ ಅಂತ. ಆಗ ನನ್ನ ಅಪ್ಪ, ಏನು 5 ವರ್ಷ? ಇನ್ನು ನನ್ನ ಮಗಳನ್ನು 5 ವರ್ಷ ತನಕ ನನ್ನ ಮನೇಲಿ ಇರಿಸೋಕ್ಕಾಗಲ್ಲ, ಇನ್ನು 1 ವರ್ಷ ಆದಮೇಲೆ ಬಂದು ಮದುವೆಯಾಗಿ ಹೋಗು ಅಂತ. ಆದರೆ ಅವನು, ಇಲ್ಲ, ನನಗೆ ಯಾವುದೇ ಕಾರಣಕ್ಕೂ ಬರೋಕ್ಕಾಗಲ್ಲ, ಅದು ನಾನು ಸೈನ್ ಹಾಕಿ ಆಯಿತು. ಆಗ ಅಪ್ಪ, ಹಾಗಾದರೆ ಆ ಕೆಲಸ ಮಾಡಬೇಡ ಅಂತ. ಆಗ, ಇಲ್ಲ, ನನಗೆ ದುಡ್ಡಿನ ಅವಶ್ಯಕತೆ ತುಂಬ ಇದೆ, ಈಗಲೇ ಇವಳು ಮದುವೆಗೆ ತುಂಬ ಸಾಲ ಆಗಿದೆ, ಇನ್ನು ಇಲ್ಲೇ ಇದ್ದರೆ ಮನೆ ಮೇಂಟೈನ್ ಮಾಡಲು ಮತ್ತು ಸಾಲ ತೀರಿಸಲು ಆಗಲ್ಲ, ಅದಕ್ಕೆ ನಾನು ಹೋಗಲೇಬೇಕು. ಹಾಗೆ ಬಲವಂತ ಇದ್ದರೆ ಅವಳ ಜೊತೆ ಇವತ್ತೇ ಮದುವೆ ಆಗಿ ರಾತ್ರಿ ಫ್ಲೈಟ್ ಇದೆ, ಹೋಗ್ತೀನಿ ಅಂತ ಹೇಳಿ ಹೋದ. ನಾನು ರೂಮಲ್ಲಿದ್ದೆ. ಆದರೆ ಎಲ್ಲ ವಿಷಯ ಕೇಳ್ತಾ ಇತ್ತು. ನಾನು ತುಂಬ ನರ್ವಸ್ ಆಗಿದ್ದೆ ಮತ್ತು ಸ್ವಲ್ಪ ದುಃಖ ಕೂಡ. ನನ್ನ ಮದುವೆ ಹೀಗೆ ಆಗ್ತಾ ಇದೆಯಲ್ಲ ಅಂತ. ಮತ್ತು ಅವನು ಮದುವೆ ಆದ ತಕ್ಷಣ ಹೋಗ್ತೀನಿ ಅಂತಲೂ ಹೇಳ್ತಾ ಇದ್ದಾನೆ. ಮತ್ತು ಅಪ್ಪ ಮತ್ತು ಮಾವ ಹೇಳಿದ್ರು, ನೀನು ಅವಳನ್ನು ನಿನ್ನ ಜೊತೆ ಕರ್ಕೊಂಡು ಹೋಗು, ರೂಮ್ ಮಾಡಿ ಅಂತ. ಆಗ, ಇಲ್ಲ, ಅದು ಆಗಲ್ಲ, ಅದು ಮೊದಲು ನಾನು ಹೋಗಿ ಸೆಟಲ್ ಆಗ್ತೀನಿ, ಮತ್ತೆ ಯೋಚನೆ ಮಾಡ್ತೀನಿ ಅಂತ ಹೇಳ್ದ. ಹಾಗೆ ಏನು ಮಾಡೋದು ಅಂತ ಒಪ್ಕೊಂಡ್ರು. ಆಗಲೇ ನಂದು ಮತ್ತು ನನ್ನ ನಾದಿನಿ ಮದುವೆ 1ರಲ್ಲೇ ಆಯಿತು. ನನ್ನ ನಾದಿನಿ ಅವಳ ಮನೆಗೆ ಹೋದರು ಮತ್ತು ನನ್ನ ದಿಗಂತ್ ರೂಮಿಗೆ ಕರ್ಕೊಂಡು ಹೋದರು. ಆದರೆ ದಿಗಂತ್ ಮದುವೆ ಆಗಿಯೂ ನನ್ನ ಒಂದು ಸಲನೂ ನೋಡಲಿಲ್ಲ, ಮಾತಾಡ್ತಿದ್ದಿಲ್ಲ. ನಾನು ಕೂತಿದ್ದೆ, ಆದರೆ ಅವನು ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದ. ನಾನು ಅವ್ನು ಹೋಗುವಾಗ ಬೇಗ ಡ್ರೆಸ್ ಚೇಂಜ್ ಮಾಡಿ ಹೋದೆ. ಆದರೆ ಹೋಗಬೇಕಾದ್ರೂ ಒಂದು ಸಲನೂ ನನ್ನ ಜೊತೆ ಹೇಳಬೇಕು ಅನ್ನಿಸ್ಲಿಲ್ಲ ಅವನಿಗೆ. ಎಲ್ಲರಿಗೂ ಹೇಳಿ ಹೊಟ್ಟೋದ. ಮತ್ತೊಂದು ಕಡೆ ನನ್ನ ಅಕ್ಕಂದಿರು ಕಾಲ್ ಮಾಡಿ, ಏನು, ನಾವಿಲ್ಲದೆ ಅವಳು ಮದುವೆ ಮಾಡಿಬಿಟ್ಟಿದ್ದೀರಾ ಅಂತ. ಆದರೆ ಅಪ್ಪ ಅದು ಬೇರೆ ದಾರಿ ಇಲ್ಲದೆ ಅದಕ್ಕೆ ಒಪ್ಪಿಸ್ತಾ ಇದ್ರು. ನನಗೆ ಮೊದಲು ನನ್ನ ಗಂಡ ಆಗಿರಲಿಲ್ಲ, ಆದರೆ ಸಂಕೋಚದಿಂದ ಇರಬೇಕು, ಅವನು ಹಾಗೆ ರಿಯಾಕ್ಟ್ ಮಾಡಿದ್ದು. ಆದರೆ ಈಗ ನನ್ನ ಗಂಡ ಆಗಿದ್ದು ಹೀಗೆ ಅವನು ನನ್ನ ಜೊತೆ ಮಾಡಿದ್ದು.
ಆಗ ನಾನು ನಿಂತಲ್ಲೇ ಧ್ರುವ ಬಂದು ಪಾಪ ಅತ್ತಿಗೆ ಬೇಜಾರಾಗ್ತಾ ಇದೆಯಾ, ಪಾಪ ಅಣ್ಣ ಹೋದ್ನಾ, ಏನು ಮಾಡೋದು, ಮದುವೆ ಆಗಿದ್ದ ದಿನದಲ್ಲೇ ಪಾಪ ಅತ್ತಿಗೆಯನ್ನು ಬಿಟ್ಟು ಹೋದ, ಅಯ್ಯೋ ದೇವ್ರೇ ಅಂತ ಜೋಕ್ ಮಾಡ್ತಾ ಇದ್ದ. ನನಗೆ ಕೋಪ ಬಂತು, ಅಯ್ಯೋ ಹೋಗೋ ನೀನಂತ ಹೇಳಿ ಹೋದೆ. ಅವ್ನು ಸ್ವಲ್ಪ ಹಾಗೆ ಆಗಾಗ ಜೋಕ್ ಮಾಡ್ತಾ ಇರೋದು, ಅದು ಇದು ಮಾತಾಡ್ತಾ ಇರೋದು ಮಾಡ್ತಾ ಇರ್ತಾನೆ. ಅವನಿಲ್ಲ ಅಂದರೆ ಮನೆ ಖಾಲಿ ಆಗಿಬಿಡುತ್ತೆ. 2 ದಿನ ಆದಮೇಲೆ ನಾದಿನಿ ಬಂದಳು ಮನೆಗೆ. ಮತ್ತು ನಾವು ಮಾತಾಡ್ತಾ ಇದ್ವಿ. ನಾನು ನನ್ನ ಫೀಲಿಂಗ್ಸ್ನ ಹೇಳ್ಕೊತಿದ್ದೆ. ಅಲ್ಲ ಕಣೆ, ಮದುವೆ ಆಗಿದೆ, ಆದರೆ ನಿನ್ನ ಅಣ್ಣ ಒಂದು ಸಲನೂ ನನ್ನ ಜೊತೆ ಮಾತಾಡೋ ಪ್ರಯತ್ನ ಮಾಡಲಿಲ್ಲ, ಅಥವಾ ಒಂದು ಮೆಸೇಜ್ ಅಂತ ಹೇಳಿ ಬೇಜಾರು ಮಾಡ್ತಾ ಇದ್ದೆ. ಆಗ ಅವಳು, ಇಲ್ಲ ಕಣೆ, ಅದು ಅಣ್ಣ ಹಾಗೇನೆ, ಅವನು ಸ್ವಲ್ಪ ಡಿಫ್ರೆಂಟ್. ಅವ್ನು ಮೊದಲಿಂದನೂ ಕೆಲಸ, ಓದು, ಅವ್ನ ರೂಮು ಹಾಗೆ ಇರ್ತಾ ಇದ್ದ. ನಮ್ಮ ಜೊತೆನೂ ಕೂಡ ಸರಿಯಾಗಿ ಮಾತಾಡೋಲ್ಲ. ಮತ್ತು ಅಲ್ಲೂ ಏನು ಕೆಲಸ ಮಾಡಿ ಅದು ಇದು ಲ್ಯಾಪ್ಟಾಪ್ನಲ್ಲಿ ನೋಡ್ತಾ ಇರ್ತಾನೆ. ಬಿಡು, ಸ್ವಲ್ಪ ದಿನ ಇನ್ನೂ ನೀನು ಬಂದಿದ್ದೀಯಲ್ಲ, ಸರಿ ಆಗ್ತಾನೆ ಅಂತ ಹೇಳಿದ್ಲು. ಆಗ ಅದು ಸರಿಯಾಗಬಹುದು ಅಂದರೆ ಅವ್ನು ನನ್ನ ಜೊತೆ ಮಾತಾಡಿದ್ರೆ ತಾನೇ ಸರಿಯಾಗೋದು ಅಂತ. ಆಗ ಧ್ರುವ ಅಯ್ಯೋ ಅತ್ತಿಗೆ ಅಣ್ಣ ಫೋನ್ ಮಾಡಿಲ್ಲ ಅಂತ ಏನು 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 ಅಂತ ಹೇಳ್ದ. ನಾನು ನಿಂದು ಯಾವಾಗಲೂ ಇದೇನೆ ಅಂತ ಹೋಗ್ತಾ ಇದ್ದೆ. ಆಗ ಅತ್ತಿಗೆ, ಎಲ್ಲಿಗೆ ಇರಿ, ನಾವು 3 ಜನ ಹೋಗಿ ಐಸ್ ಕ್ರೀಮ್ ತಿಂದು ಬರೋಣ ಅಂತ ಕೂಗ್ದ. ಆಗ ನಾನು ಇಲ್ಲಪ್ಪ ನೀವು ಹೋಗಿ ಅಂದೆ. ಏನತ್ತಿಗೆ, ಬನ್ನಿ ಹೋಗೋಣ ಅಂತ ಹೇಳ್ಕೊಂಡು ಹೋದ. ನಾವು ಹೋದ್ವಿ, ಮತ್ತು ಐಸ್ ಕ್ರೀಮ್ ತಿಂದು ಮತ್ತೆ ಅಲ್ಲಿ ಇಲ್ಲಿ ಸುತ್ತಾಡಿ ಊಟ ಮಾಡ್ಕೊಂಡು ಹೋದ್ವಿ. ಆಗ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಮಾರನೇ ದಿನ ನನ್ನ ಅಮ್ಮ ಕಾಲ್ ಮಾಡಿ, ನಿನ್ನ ಅಪ್ಪನಿಗೆ ಎದೆನೋವಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೀನಿ ಅಂತ ಹೇಳಿದ್ರು. ನನ್ನ ಮಾವ ಮತ್ತು ಅತ್ತೆ ಎಲ್ಲರೂ ಹೋದ್ವಿ. ಆದರೆ ನಾವು ಹೋಗೋಷ್ಟರಲ್ಲಿ ನನ್ನ ಅಪ್ಪ ಮತ್ತು ಅಂತ್ಯ ಸಂಸ್ಕಾರ ಆಯಿತು. ಎಲ್ಲರೂ 3 ದಿನ ಇತ್ತು, ಎಲ್ಲರೂ ಹೋದರು. ಮತ್ತು ನನ್ನ ಅಕ್ಕಂದಿರು ಮಕ್ಕಳಿಗೆ ಸ್ಕೂಲ್ ಇದೆ ಅಂತ ಹೋದರು. ಮತ್ತು ನಾನು 2 ತಿಂಗಳಿದ್ದೆ. ಆದರೆ ನನಗೂ ಹೆಚ್ಚು ಇರೋಕ್ಕಾಗಲ್ಲ ಮದುವೆ ಆದಮೇಲೆ. ಮತ್ತು ನಾನು ಹೋದೆ. ಆದರೆ ದಿಗಂತ್ ನನ್ನ ಅಪ್ಪ ಸತ್ತ ಮೇಲೂ ಒಂದು ಫೋನು ಮಾಡಿ ಸಮಾಧಾನ ಹೇಳಲಿಲ್ಲ. ನನಗೆ ತುಂಬ ದುಃಖ ಆಯಿತು. ಮತ್ತು ಹೋದೆ. ಅಷ್ಟು ದಿನ ಆದರೂ ನಾನು ಆ ಗುಂಗಲ್ಲೇ ಇದ್ದೆ, ಸಪ್ಪಗೆ. ಮತ್ತು ಏನು ಧ್ರುವ ನನ್ನ ನಗಾಡಿಸಲು ತುಂಬ ಪ್ರಯತ್ನ ಮಾಡ್ತಾಯಿದ್ದ. ನಾನು ಅವನ ಜೊತೆ ಸ್ವಲ್ಪ ಇದ್ದು ಎಲ್ಲ ಮರೆತಿದ್ದೆ. ಒಂದಿನ ಸಂಜೆ ಬಂದು, ಅತ್ತಿಗೆ ಬನ್ನಿ ನಾವು ಐಸ್ ಕ್ರೀಮ್ ತಿಂದು ಬರೋಣ ಅಂತ ಕರೆದ. ಆದರೆ ನನಗೆ ಮೂಡಿಲ್ಲ. ನೀನು ಹೋಗು ಅಂದೆ. ಅಯ್ಯೋ ಅತ್ತಿಗೆ ಬನ್ನಿ, ನಿಮಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು, ಅದು ಇಲ್ಲಿ ಹೇಳೋಕ್ಕಾಗಲ್ಲ ಅಂತ. ಆಗ ಏನೋ ಒಂದು ಹುಡುಗಿ ಮ್ಯಾಟರಾ ಅಂದೆ. ಓ ಅತ್ತಿಗೆ ಅಂದರೆ ಹೀಗಿರ್ಬೇಕು, ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಿ ನನ್ನ, ಬನ್ನಿ ಅತ್ತಿಗೆ ನಾನು ಪ್ರೇಮ್ ಕಹಾನಿ ಹೇಳ್ತೀನಿ ಅಂದೆ. ಆಗ ಅಯ್ಯೋ ನಿನ್ನಂಥ ರೋಮಿಯೋಗೂ ಹುಡುಗಿ ಲವ್ ಮಾಡ್ತಾರಾ, ನನಗೆ ನಂಬೋಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಅವನು, ಓ ಈಗ ಹಾಗೆಲ್ಲ ನನ್ನ ಹುಚ್ಚಿ ಥರ ಪ್ರೀತಿ ಮಾಡ್ತಾಳೆ ಅವಳು, ನಾನು ಒಂದು ದಿನನೂ ಕಾಣಿಸ್ಲಿಲ್ಲ ಅಂದರೆ ಅಳುತ್ತಾ ಕೂತಿರ್ತಾಳೆ. ಅಯ್ಯೋ ಅದೆಲ್ಲ ಸರಿ, ಬನ್ನಿ ಹೋಗೋಣ ಅಂತ ಹೇಳ್ಕೊಂಡು ಹೋದ. ನಾನು ಹೋದೆ. ಅವನು ಲವ್ ಸ್ಟೋರಿ ಎಲ್ಲ ಹೇಳ್ತಾ ಇದ್ದ. ನಾನು ಕೇಳ್ತಾ ಇದ್ದೆ. ಹೀಗೆ ಮಾತಾಡ್ತಾ ಅತ್ತಿಗೆ, ನಿಮಗೆ ಅಣ್ಣನ ಜೊತೆ ಮಾತನಾಡಲು ಇಷ್ಟ ಇಲ್ವಾ ಅಂದ. ಆಗ ಇಲ್ಲ ಅಂದೆ. ಆಗ ನೀವು ಕಾಲ್ ಮಾಡಿ ಮಾತಾಡಿ, ಆಗ ಅದು ಗಂಡಸರು ಫಸ್ಟ್ ಈ ಕಡೆ ಕಾಲ್ ಮಾಡೋದು, ಮಾತಾಡೋಕ್ಕೆ ಟ್ರೈ ಮಾಡೋದು ಅಲ್ವಾ ಅಂದೆ. ಆಗ ಅಯ್ಯೋ ಅತ್ತಿಗೆ, ಅವ್ನು ಸ್ವಲ್ಪ ಮಂದಬುದ್ಧಿ, ನೀವೇ ಅವನ ಜೊತೆ ಮಾತಾಡೋಕ್ಕೆ ಹೋಗಿ, ಅವ್ನು ಸರಿಯಾಗ್ತಾನೆ, ಅವ್ನು ನನ್ನ ಥರ ಅಲ್ಲ ಅಂದ. ಆಗ ನನಗೆ ಇದರ ಬಗ್ಗೆ ಮಾತನಾಡಲು ಇಷ್ಟ ಇಲ್ಲ, ಬಾ ಮನೆಗೆ ಹೋಗೋಣ, ಲೇಟ್ ಆಯಿತು ಅಂತ ಹೇಳಿದೆ. ಆಗ ಹೋದ್ವಿ. ಮನೆಗೆ ಹೋಗಿ ಇದರ ಬಗ್ಗೆನೇ ಯೋಚನೆ ಮಾಡಿ ನಾನೇ ಕಾಲ್ ಮಾಡಿದೆ. ಆದರೆ ಎತ್ತಲಿಲ್ಲ. ಮತ್ತು ಅಳುತ್ತಾ ಕೂತಿದ್ದೆ. 1 ಗಂಟೆ ಆದಮೇಲೆ ಅವ್ನು ಕಾಲ್ ಮಾಡ್ದ. ನಾನು ತೆಗ್ದಿದ ತಕ್ಷಣ, ಏನು ನೀನು ಈಗ ತಲೆ ತಿನ್ನೋ ಕಾಲ್ ಮಾಡಿದ್ದ, ನೋಡು ನನಗೆ ಈಗ ನಿನ್ನ ಇಲ್ಲಿ ಕರ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ದ. ನಾನು ಅದರ ಬಗ್ಗೆ ಅಲ್ಲ ಅಂದೆ. ಆಗ ಮತ್ತೇನು, ದುಡ್ಡು ಬೇಕಾ, ನೀನು ಅಕೌಂಟ್ ನಂಬರ್ ಕೊಡು, ಮತ್ತೆ ಕೊಡ್ತೀನಿ ಅಂದ. ಆಗ ನನಗೆ ದುಡ್ಡು ಬೇಡ. ಆಗ ಮತ್ತೆ ಏನಕ್ಕೆ ಕಾಲ್ ಮಾಡೋದು ಅಂದ. ನಾನು ನಿಮ್ಮ ಜೊತೆ ಸ್ವಲ್ಪ ಹೊತ್ತು ಮಾತಾಡೋಕ್ಕೆ ಅಂದೆ. ಆಗ ನೋಡು, ನನಗೆ ಈ ಫಿಲಮ್ ರೋಮಿಯೋ ಥರ ಮಾತಾಡೋಕ್ಕಾಗಲ್ಲ, ಏನಿದ್ರು ಕೆಲಸದ ವಿಷಯ ಇದ್ದರೆ ಮಾತಾಡು, ಇಲ್ಲಾಂದರೆ ಮಡಗು, ನನಗೆ ತುಂಬ ಕೆಲಸ ಇದೆ, ಟೈಮ್ ವೇಸ್ಟ್ ಮಾಡಬೇಡ ಅಂತ ಹೇಳಿ ಕಟ್ ಮಾಡ್ದ. ನನಗೆ ಇನ್ನೂ ತುಂಬ ದುಃಖ ಆಯಿತು. ಹೀಗೆ ಕಳೀತಾ ಇತ್ತು. ನಾನು ಆದಮೇಲೆ ಮತ್ತೆ ಕಾಲ್ ಮಾಡೋಕ್ಕೆ ಹೋಗಲಿಲ್ಲ. ಧ್ರುವನಿಗೂ ಜಾಬ್ ಸಿಕ್ಕಿತ್ತು, ಅವ್ನು ಹೋಗ್ತಾ ಇದ್ದ. ಎಲ್ಲರೂ ಕೂತಿದ್ವಿ. ಧ್ರುವ ಬಂದು, ನಿಮ್ಮ ಎಲ್ಲರ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಅಂದ. ಆಗ ಹೇಳು ಏನು ಅಂದರು. ಆಗ ಅದು ಅಣ್ಣ, ಆಗ ಅಮ್ಮ ಏನೋ ಹೇಳು ಅಂದರು. ಆಗ ಅಣ್ಣ ಅಲ್ಲಿ ಬೇರೆ ಮದುವೆ ಮಾಡ್ಕೊಂಡಿದ್ದಾರೆ ಅಂದಿದ್ದೆ. ಏನು ಅಂತ ಶಾಕ್ ಆಗಿ ಕೂತಿದ್ವಿ. ನಾನು ತುಂಬ ಅಳಲು ಸ್ಟಾರ್ಟ್ ಮಾಡಿದೆ. ಏನು ಅಂತ. ಮತ್ತು ಅವನ ಕೈಯಲ್ಲಿದ್ದ ಒಂದು ಪೇಪರ್ನ ನನ್ನ ಕೈಯಲ್ಲಿ ಕೊಟ್ಟ. ಅದು ನೋಡಿ ನಾನು ಅಲ್ಲೇ ತಲೆ ಸುತ್ತಿ ಬಿದ್ದೋದೆ. ಮತ್ತೆ ಎಚ್ಚರವಾದಾಗ ಆಸ್ಪತ್ರೆಯಲ್ಲಿದ್ದೆ. ನನಗೆ BP ಫುಲ್ ಲೋ ಆಗಿಬಿಟ್ಟಿತ್ತು. ಅವ್ನು ಡೈವರ್ಸ್ ಪೇಪರ್ನಲ್ಲಿ ಸೈನ್ ಹಾಕಿ ಕಳಿಸಿದ್ದ. ಮತ್ತು ನನ್ನ ಮನೆಗೆ ಕರ್ಕೊಂಡೋದ್ರು. ಮತ್ತು ಮಾವ, ಅವನಿಗೆ ಎಷ್ಟು ಅಧಿಕಾರ, ಅವನಿನ್ನು ನನ್ನ ಮಗನೇ ಅಲ್ಲ, ಅವ್ನು ನನ್ನ ಪಾಲಿಗೆ ಸತ್ತೋದ, ಅವನಿಗೆ ಇಷ್ಟ ಇಲ್ಲದಿದ್ದರೆ ಯಾಕೆ ಮದುವೆ ಆದೆ, ಅವಳು
ಜೊತೆ ನಿರಾಕರಿಸ್ಬೋದಾಗಿತ್ತಲ್ಲ ಅಂತ ಹೇಳ್ತಾಯಿದ್ರು. ಅವನ ಅಮ್ಮ ಮತ್ತು ಧ್ರುವ ಶಾಕ್ನಲ್ಲೇ ಇದ್ದರು. ನಾನು ಇನ್ನೂ ಇಲ್ಲಿರಲ್ಲ, ನಾನು ಹೋಗ್ತೀನಿ ಅಮ್ಮನ ಹತ್ರ ಅಂತ ಹೇಳಿ ಎಲ್ಲ ಪ್ಯಾಕ್ ಮಾಡಿ ಅಮ್ಮನಿಗೆ ಫೋನ್ ಮಾಡಿ ಹೇಳಿದೆ. ನಾನು ಹೇಳೋದ್ರಲ್ಲಿ ತಪ್ಪು ಮಾಡೋದ್ನೋ ಏನೋ ಇದನ್ನು ಕೇಳಿ ನನ್ನ ಅಮ್ಮ ಮತ್ತೆ ಏನು ಮಾತಾಡ್ತಾನೆ ಇರಲಿಲ್ಲ. ನಾನು ಮನೆಗೆ ಹೋಗಿ ನೋಡ್ತೀನಿ, ಅಮ್ಮ ಕೆಳಗೆ ಬಿದ್ದಿದ್ರು. ಮತ್ತೆ ಆಸ್ಪತ್ರೆ ಕರ್ಕೊಂಡು ಹೋದೆ, ಆದರೆ ಪ್ರಯೋಜನ ಆಗಲಿಲ್ಲ. ಆಗಲೇ ಈ ವಿಷಯ ಕೇಳಿ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಮ್ಮನಿಗೆ. ಈಗ ನಾನು ಒಬ್ಬಂಟಿಯಾಗಿದ್ದೆ. ಎಲ್ಲರೂ ಬಂದರು, ನನ್ನ ಮಾವ ಮತ್ತು ಅತ್ತೆ ಮತ್ತು ಧ್ರುವನೂ ಬಂದಿದ್ದರು. ಆದರೆ ನನ್ನ ಮುಂದೆ ತಲೆ ಬಗ್ಗಿಸಿದ್ರು. ಮತ್ತು ಅಂತ್ಯ ಸಂಸ್ಕಾರ ಆಯಿತು. ಅಕ್ಕಂದಿರು ಸ್ವಲ್ಪ ದಿನ ಇದ್ದು ಮತ್ತೆ ನನ್ನ ಕರೆದ್ರು, ಬಾ ನನ್ನ ಜೊತೆ, ಬಾ ನಮ್ಮ ಜೊತೆ ಅಂತ. ಆದರೆ ನಾನು ಹೋಗಿ ಅವ್ರ ಗಂಡಂದಿರ ಮನೇಲಿ ಹೇಗೆ ಇರಲು ಆಗುತ್ತೆ, ಅದು ಅವ್ರ ಜೀವನ ನನ್ನಿಂದ ಹಾಳಾಗುತ್ತೆ ಅಂತ ನಿರಾಕರಿಸಿದೆ. ಅವ್ರು ಸ್ವಲ್ಪ ದಿನ ಇದ್ದು ನಾನು ನಿರಾಕರಿಸಿದ್ದಕ್ಕೆ ಹೋದರು. ಇನ್ನು ಮಾವ ಬಿಡಲಿಲ್ಲ. ನನ್ನ ಮಗ ದ್ರೋಹ ಮಾಡಿದರೆ ಏನು, ನೀನು ನನ್ನ ಮನೆಗೆ ಬಾ, ನಾನು ಬೇರೆ ಮದುವೆ ಮಾಡಿಸ್ತೀನಿ, ನೀನು ನನ್ನ ಮಗಳು. ಇನ್ನು ಈ ಸ್ಥಿತಿಯಲ್ಲಿ ಹೀಗೆ ಇಲ್ಲಿ ಬಿಟ್ಟರೆ ನಿನ್ನ ಅಮ್ಮ ನನ್ನನ್ನು ಯಾವತ್ತೂ ಕ್ಷಮಿಸಲ್ಲ. ಮತ್ತು ಇದೆಲ್ಲ ಆಗೋದಕ್ಕೆ ಒಂದಲ್ಲ ಒಂದಕ್ಕೆ ನಾವೇ ಕಾರಣ ಅಂತ ಹೇಳಿ ನನ್ನ ಒತ್ತಾಯದಿಂದ ಕರ್ಕೊಂಡು ಹೋದರು. ಅಲ್ಲಿ ನಾನು ಸಪ್ಪಗೆ ರೂಮಲ್ಲಿ ಇರ್ತಾಯಿದ್ದೆ. ಹೊರಗಡೆ ಬರ್ತಾನೇ ಇರಲಿಲ್ಲ. ಧ್ರುವ ಸಮಾಧಾನ ಮಾಡಲು ಬರ್ತಾಯಿದ್ದ, ಆದರೆ ನಾನು ಅವನ ಜೊತೆನೂ ಮಾತಾಡ್ತಿರ್ಲಿಲ್ಲ. ಈ ಕಡೆ ಮಾವ ನನಗೆ ಸಂಬಂಧ ನೋಡ್ತಾಯಿದ್ರು. ಅಲ್ಲಿ ಯಾರೋ ಹೇಳಿದ್ದನ್ನು ಮಾವನ ಜೊತೆ ಹೇಳಿದ್ರು. ಹುಡುಗಿ ಏನೋ ಸರಿಯಿಲ್ಲ ಕಾಣುತ್ತೆ, ಅದಕ್ಕೆ ಅವಳನ್ನು ಮದುವೆಯಾಗಿ ಒಂದು ದಿನವೂ ಅವಳ ಜೊತೆ ಇರದೆ ಹೋಗಿ ಬೇರೆ ಮದುವೆ ಮಾಡ್ಕೊಂಡಿರೋದು. ಹಾಗೆ ಒಳ್ಳೆಯವಳಾಗಿದ್ದರೆ ಅವಳನ್ನು ಅವ್ರ ಇನ್ನೊಬ್ಬ ಮಗ ಇದ್ದಾನಲ್ಲ, ಅವನ ಜೊತೆ ಕೊಟ್ಟು ಮದುವೆ ಮಾಡ್ಬೋದಲ್ಲ ಅಂತ ಹೇಳಿದ್ರು. ಇದನ್ನು ಮಾವ ತಲೆಗೆ ತಗೊಂಡು ಧ್ರುವ ಬಂದಾಗ, ನೀನು ನಾನು ಹೇಳಿದ ಮಾತು ಕೇಳ್ತೀಯಾ? ಹಾಂ ಅಪ್ಪ ಕೇಳ್ತೀನಿ, ಯಾವುದೇ ಕಾರಣಕ್ಕೂ ನಿರಾಕರಿಸ್ಬಾರ್ದು ಅಂತ ಆಣೆ ಹಾಕು ಅಂತ ಹಾಕಿಸಿದ್ರು. ಅವನು ಹಾಕಿದ್ದ. ಆಗ ಮಾವ, ಅದು ನೀನು ಗಿರಜಾ ಜೊತೆ ಮದುವೆಯಾಗಿ ಅವಳಿಗೊಂದು ಬಾಳು ಕೊಡು ಅಂತ ಹೇಳಿದ್ದೆ. ಅವ್ನು ಶಾಕಾಗಿ ತಲೆಗೆ ಕೈ ಮಡಗಿ ಅಲ್ಲೇ ಕೂತಿದ್ದ. ನಾನು ಏನು, ಅದು ನನ್ನ ಕೈಯಲ್ಲಾಗಲ್ಲ, ನಾನು ಅವನ ಜೊತೆ ಮದುವೆ ಆಗಲ್ಲ ಅಂದೆ. ಆಗ ನಾನು ಕಾಲು ಹಿಡಿದು, ನಿರಾಕರಿಸ್ಬೇಡ್ವಮ್ಮ, ನೀನು ಕಾಲು ಹಿಡ್ಕೊತೀನಿ ಅಂತ ಹೇಳಿದ್ರು. ನನಗೆ ಬೇರೆ ವಿಧಿ ಇಲ್ಲದೆ ಒಪ್ಕೊಂಡೆ. ಮತ್ತು ಮದುವೆ ಆಯಿತು. ಆದರೆ ಇದಕ್ಕಿಂತ ದೊಡ್ಡ ದುಃಖ ನನಗೆ ಮದುವೆ ಆದಮೇಲೆ ಸಿಗುತ್ತೆ ಅಂತ ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಮದುವೆಯ ರಾತ್ರಿ ಆ ದಿನ ಮುಂದೆ ಏನಾಯಿತು ಅಂತ ನೋಡಲು ಪ್ಲೀಸ್ ನನ್ನ ಚಾನೆಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.